ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಪ್ಯಾಸೆಂಜರ್ ಒಬ್ಬ ಬಾಂಬ್ ಬೆದರಿಕೆಯನ್ನ ಹಾಕಿದ ಪ್ರಸಂಗ ನಡೆದಿದೆ. ಭಾನುವಾರ ರಾತ್ರಿ ಬೆಂಗಳೂರಿನಿಂದ ಕೊಚ್ಚಿಗೆ ಹೊರಟಿದಂತಹ ಆರೋಪಿ ಬಾಂಬ್ ಬಿಟ್ಟಿರೋದಾಗಿ ಬೆದರಿಕೆ ಹಾಕಿದ್ದಾನೆ. ಬ್ಯಾಗ್ ಚೆಕ್ ಮಾಡುವಾಗ ಅಧಿಕಾರಿಗಳ ಜೊತೆ ಕಿರಿಕ್ ಮಾಡ್ಕೊಂಡ. ಈ ವೇಳೆ ಇದೇ ಬ್ಯಾಗ್ನಲ್ಲಿ ಬಾಂಬ್ ಇದೆ ಅಂತ ಹೇಳಿದ್ದ. ಇದರಿಂದ ಪೊಲೀಸರು ಆತಂಕಗೊಂಡು ಆತನನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ. ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಆತ ಕೆಲಸ ಮಾಡ್ತಾ ಇದ್ದಾನೆ. ಆರೋಪಿಯನ್ನ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈತನ ಹಿನ್ನೆಲೆ ಹಾಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನಾದರೂ ಇದೆಯಾ ಅಂತೆಲ್ಲ ಪರಿಶೀಲನೆ ಮಾಡಿದ್ದಾರೆ. ನಿನ್ನೆ ನೈಟ್ ಅಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಒಬ್ಬರು ಪ್ಯಾಸೆಂಜರ್ ಸಜ್ಜು ಕುಮಾರನ್ ಅಂತ ಹೇಳ್ಬಿಟ್ಟು ಬ್ಯಾಂಗ್ಳೂರಿಂದ ಕೊಚ್ಚಿ ಹೋಗೋ ಫ್ಲೈಟ್ ನಲ್ಲಿ ಸೆಕೆಂಡರಿ ಲ್ಯಾಡರ್ ಚೆಕ್ ಪಾಯಿಂಟ್ ಒಂದು ಇರುತ್ತೆ CISF ಅವ್ರದ್ದು. ಅಲ್ಲಿ CISF ಅವ್ರ ಜೊತೆ ಕೋಆಪರೇಟ್ ಮಾಡ್ದಲೇನೆ ಬ್ಯಾಗ್ ಚೆಕ್ ಮಾಡ್ಬೇಕಾದ್ರೆ ಸ್ವಲ್ಪ ತೊಂದರೆ ಉಂಟು ಮಾಡಿ ಮಧ್ಯದಲ್ಲಿ ನಂದು ಬ್ಯಾಗ್ ನಲ್ಲಿ ಬಾಂಬ್ ಇದೆ ಅಂತ ಹೇಳಿರೋದು ಒಂದು ಇನ್ಸಿಡೆಂಟ್ ನಡೆದಿದೆ. ಸೊ ಆ ಬೇಸಿಸ್ ಮೇಲೆ ಅವನ್ನ ಆಫ್ಲೋಡ್ ಮಾಡಿ ಅವನ್ನೆಲ್ಲದೂ ಕೂಡ ಕಂಪ್ಲೀಟ್ ಆಗಿ ಚೆಕ್ ಮಾಡಿಬಿಟ್ಟು ಅವನ್ನ ಲೋಕಲ್ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ನಮ್ದು ಲೀಗಲ್ ಏನ್ ಪ್ರೊಸೀಜರ್ ಇದೆ ಅದನ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ. ನಾವು ಮುಂದಿನ ಇನ್ವೆಸ್ಟಿಗೇಷನ್ ನಮ್ಗೆ ನಂತರ ಏನಾಗ್ತದೆ ಅಂತ ಹೇಳಿ ಗೊತ್ತಾಗುತ್ತೆ. ಅವನ ಕೈಯಲ್ಲಿ ಹಿಡ್ಕೊಂಡಿರೋದನ್ನೇ ಅವನು ತೋರಿಸ್ಲಿಕ್ಕೆ ಇಶ್ಯೂ ಆದಾಗ ಅವನ ಕೈನಲ್ಲಿ ಬಾಂಬ್ ಇದೆ ಅಂತ ಹೇಳಿ ಹೇಳ್ತಾರೆ. ಬಟ್ ಆಮೇಲೆ ಎಲ್ಲ ಚೆಕ್ ಮಾಡಿದಾಗ ಏನು ಅಂತ ಅದರಿಂದ ನಾವು ಚೆಕ್ ಮಾಡಿ ನಮ್ಮ ತನಿಖೆನಲ್ಲಿ ಒಳಗೊಡ್ಬೇಕಾಗುತ್ತೆ. ಬಟ್ ಇಲ್ಲಿವರೆಗೆ ಅಲ್ಲಿ ಏನೋ ಸ್ಕಫಲ್ ಆಗಿದೆ. ಓಕೆ, ನೈಸ್ ರೋಡ್ ನಲ್ಲಿ ಕಿಡಿಗೇಡಿಗಳು ಅಟ್ಟಹಾಸವನ್ನ ಮರೆತಿದ್ದಾರೆ. ನೈಸ್ ರೋಡ್ ನಲ್ಲಿ ಚಲಿಸ್ತಾ ಇದ್ದ ವಾಹನಗಳ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಮೂವ್ ಆಗ್ತಾ ಇದ್ದಂತಹ ವೆಹಿಕಲ್ಗಳ ಮೇಲೆ ರಾತ್ರಿ 10 ಗಂಟೆ ಸುಮಾರಿಗೆ ಆಗಿರೋ ಘಟನೆ ಇದು. ಸುಂಕದಕಟ್ಟೆಯಿಂದ ಕೆಂಗೇರಿ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಆಗಿದೆ. ಘಟನೆಯಲ್ಲಿ 3-4 ಕಾರು ಹಾಗೂ ಲಾರಿಗಳಿಗೆ ಹಾನಿಯಾಗಿದೆ. ಸ್ಥಳಕ್ಕೆ ಜ್ಞಾನಭಾರತಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ನೋಡಿ, ಇದಂತ ಕಿಡಿಗೇಡಿಗಳ ಅಟ್ಟಹಾಸ. ಮೂವಿಂಗ್ ಅಲ್ಲಿ ಇದ್ದಂತಹ ವೆಹಿಕಲ್ಗಳಿಗೆ ಕಲ್ಲು ತೂರಾಟ ಮಾಡೋದು. ಪೊಲೀಸರ ನಡುವೆಯೇ ಕಿರಿಕ್ ಅಥವಾ ವಾಗ್ಯುದ್ಧ ಆಗಿರುವ ಒಂದು ಘಟನೆ ಇದೆ, ನೋಡ್ತಾ ಹೋಗೋಣ. ಪೊಲೀಸ್ ಅಧಿಕಾರಿಗಳ ನಡುವೆ ಕೇಸ್ನ ವಿಚಾರಕ್ಕೆ ಈ ಒಂದು ಯುದ್ಧ ನಡೆದೋದಂಗೆ ಆಗ್ಬಿಟ್ಟಿದೆ. ಶಿವಾಜಿನಗರ ಇನ್ಸ್ಪೆಕ್ಟರ್ ನಾಗರಾಜ್ ಹಾಗೂ ಪೂರ್ವ ವಿಭಾಗದ DCP ದೇವರಾಜ್ ನಡುವೆ ಮಾತಿನ ಮಲ್ಲಯುದ್ಧವೇ ಆಗಿದೆ. ಸಿವಿಲ್ ಡಿಸ್ಪ್ಯೂಟ್ ಕೇಸ್ಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ನಡುವೆ ಕಿತ್ತಾಟ ಆಗಿದೆಯಂತೆ. ಹಾಗಾದ್ರೆ ಈ ಕಿತ್ತಾಟಕ್ಕೆ ಏನ್ ಕಾರಣ, ಇಬ್ಬರ ನಡುವೆ ನಡೆದಿರುವಂತಹ ಸಂಭಾಷಣೆ ಏನು, ಅದನ್ನು ಕೂಡ ತೋರಿಸ್ತಾ ಹೋಗ್ಬಿಡ್ತೀವಿ. ಕಾಕಿ ಕಿತ್ತಾಟಕ್ಕೆ ಕಾರಣ ಏನು? ನಾಗರಾಜ್, ಏನ್ರಿ ಆಯ್ತು ಆ ಕೇಸು? ತಬ್ರೇಜ್ ಅನ್ನೋ ವ್ಯಕ್ತಿ ಕೊಟ್ಟ ದೂರು ಸಿವಿಲ್ ವಿಚಾರ ಆಗಿದ್ದಕ್ಕೆ NC ಮಾಡಿದ್ದೆ ಸರ್. ತನಿಖೆಗೆ ಹಾಜರಾಗುವಂತೆ ನೋಟಿಸ್ ಕೂಡ ಕೊಟ್ಟಿದ್ದೆ. ಅವರು ಠಾಣೆಗೆ ಬಂದಿಲ್ಲ. ನಿಮ್ಮ ಬಳಿ ಬಂದಿದ್ದಾಗ ಹೇಳಿದ್ದಾರೆ. ಸಿವಿಲ್ ವಿಚಾರ ಆಗಿದ್ರಿಂದ ಅರೆಸ್ಟ್ ಮಾಡಬೇಕಾ ಬೇಡವಾ ಅನ್ನುವ ಕಾರಣಕ್ಕೆ ಕಾನೂನು ಪಂಡಿತರ ಬಳಿ ಮಾಹಿತಿಯನ್ನು ಪಡೆದಿರೋದಾಗಿ ಇನ್ಸ್ಪೆಕ್ಟರ್ ಸ್ಪಷ್ಟನೆ. ಅಷ್ಟಕ್ಕೆ DCP ಬ್ಲಾಬ್ಲಾ ಅಂಥೇಳಿ ಇನ್ಸ್ಪೆಕ್ಟರ್ ಮೇಲೆ ಕೂಗಾಡಿದ್ದಾರೆ. ACP ಎದುರುಗಡೆ ಬೈದಾಡಿದ್ದಕ್ಕೆ ಮರಳಿ ಇನ್ಸ್ಪೆಕ್ಟರ್ ಮಾತನಾಡಿ DCP ಕಚೇರಿಯಿಂದ ಬಂದಿದ್ದಾರೆ. ಶಿವಾಜಿನಗರ ಪೊಲೀಸ್ ಠಾಣೆಗೆ ಬಂದು ಠಾಣೆಯಲ್ಲಿ ಡೈರಿ ಬರೆದಿಟ್ಟು ಓಕೆ, ಇದೇನ್ ಕಿತ್ತಾಟ ಅವ್ರು ಸರಿ ಮಾಡ್ಕೊಳ್ತಾರೆ, ನೋಡೋಣ. ಇನ್ನು ಬಿಟ್ಕಾಯಿನ್ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಏನಪ್ಪಾ ಆಯ್ತು ಅಂತ ನೋಡೋದಾದ್ರೆ, ಇದಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಲ್ಲ ಇದೆಯಪ್ಪ. ಪ್ರಕರಣದಲ್ಲಿ ಯಾವುದೇ ಬೆಳವಣಿಗೆ ಆಗಿಲ್ಲ ಅಂದ್ಕೊಂಡಿದ್ರು, ಆದ್ರೀಗ ಪೊಲೀಸರು ಪ್ರಕರಣವನ್ನ ಭೇದಿಸಿ ಇಬ್ರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಮೂಲಗಳ ಪ್ರಕಾರ ಇನ್ಸ್ಪೆಕ್ಟರ್ ಮತ್ತು ಸೈಬರ್ ಎಕ್ಸ್ಪರ್ಟ್ ಇಬ್ರು ಬಿಟ್ಕಾಯಿನ್ ಬೆನಿಫಿಷಿಯರ್ಗಳನ್ನ ಪಡೆದಿದ್ದಾರೆ ಅನ್ನೋದು ಮೂಲಗಳಿಂದ ಗೊತ್ತಾಗ್ತಾ ಇದೆ.